ರಚನಾ ಫಸ್ಟ್ ಟ್ರಿಪ್ ಹೇಳಿದಾಗ ನಾವೆಲ್ಲ ಫಸ್ಟ್ ರೆಡಿ ಆಗ್ಬೇಕು. ಫಸ್ಟ್ ಸರಸ್ವತಿ ಅಕ್ಕ ಹೇಳ್ಬೇಕು, ಯಾಕಂದ್ರೆ ಅವರೇ ಹೇಳಿದ್ರು ನಮ್ಗೆ. ಫಸ್ಟ್ ರಚನಾ ಹೇಳಿದಕ್ಕೆ ಎಲ್ಲಾರು ರೆಡಿ ಆಗಿದ್ರು. ಯಾರೋ ಏರ್ ಕ್ರಾಶ್ ಆಯ್ತು ಅಂತ ಸ್ವಲ್ಪ ಎಲ್ಲಾರು ಆದ್ರೆ ನಾವು ಮಾತ್ರ ಹೋಗ್ತೀವಿ ಅಂತ ರಚನಾ ಮೇಡಮ್ ನಾವು ಹೋಗೋಣ ಅವ್ರು ಬರ್ತಿಲ್ಲ ಇದ್ರು ಅಂತ ಡಿಸೈಡ್ ಆದ್ಮೇಲೆ ಅವರು ಡಿಸೈಡ್ ಆದ್ರಂತೆ ಚಿಕ್ಕೋಳಿ ಎಲ್ಲಾರು ಬರೋದಕ್ಕೆ. ಲೇಡೀಸ್ ಮಾತ್ರ ಅಂತ ಹೇಳಿದ್ರು, ಇಲ್ಲಾಂದ್ರೆ ಇನ್ನು ಸ್ವಲ್ಪ ಜೆಂಟ್ಸ್ ಬರ್ತಾ ಇದ್ರೇನು ಜೊತೆಲಿ. ಲೇಡೀಸ್ ಮಾತ್ರ ಅಂತ ಮೆನ್ಷನ್ ಮಾಡ್ಬಿಟ್ಟು ಆಮೇಲೆ ಇದು ಸಾಯಿ ಗ್ರೂಪ್ ಹೇಳೋದಾದ್ರೆ ನಾವು ಫಸ್ಟ್ ಒಡಿಶಾ ಟ್ರಿಪ್ ಹೋಗಿದ್ವಿ. ಅವಾಗ ಪೂರಿ ಜಗನ್ನಾಥ್ಗೆ ನಾವು ಹೋಗಿದ್ದಾಗ ಎಷ್ಟು ರಶ್ ಇತ್ತಂದ್ರೆ ಅವಾಗ ತುಂಬಾ ರಶ್ ಇತ್ತು. ಅದ್ರಲ್ಲೇ ನೀವು ಮೇಂಟೈನ್ ಮಾಡಿ ಅಷ್ಟು ಜನಕ್ಕೆ ಕರ್ಕೊಂಡೋಗಿ ದರ್ಶನ ಮಾಡಿಸಿ ಕರ್ಕೊಂಡ್ ಬಂದ್ವಿ. ಅದು ತುಂಬಾ ಇಷ್ಟ ಆಗಿತ್ತು, ನಮ್ಗೆ ಫಸ್ಟೇ ಗೊತ್ತಿತ್ತು. ಆಮೇಲೆ ಸುಮಾ ಹೇಳಿದ್ರು ಅವರೇ ನಾವು ಹೋಗಿದ್ವಲ್ಲ, ಅವರೇ ಬರ್ತಾ ಇರೋದು, ಶಾಲಿನ ಅವರೇ ಬರ್ತಾ ಇರೋದು ಅಂತ. ಹಾಗೆ ಮತ್ತೆ ಈಗನೂ ಅಷ್ಟೇ, ಈಗೂ ಅಷ್ಟೇ ಓಕೆ. ನಮ್ಗೆ ಏನಂದ್ರೆ ನೀವು ಇರೋದಕ್ಕೆ ಸ್ವಲ್ಪ ಮೇಂಟೆನೆನ್ಸ್ ಆಗುತ್ತೆ. ಅವರೆಲ್ಲ ನೀವು ಏನ್ ಹೇಳ್ತೀರಂದ್ರೆ ಒಂಥರ ಎಲ್ಲದಕ್ಕೂ ಕೋಆಪರೇಟ್ ಮಾಡ್ಕೊಂಡು ಹೋಗ್ಲಿ, ರೆಡಿ ಆಗೋದು ಲೇಟ್ ಆದ್ರೂ ಹೋಗ್ಲಿ ಅಂತ ಹೇಳ್ತೀರಾ. ಅದು ನಾನು ಹೇಳೋದೇನಂದ್ರೆ ಬೇಗನೆ ನೀವು ಈ ಟೈಮಿಂಗ್ಸ್ ಕೇಳ್ಬಿಟ್ರೆ ಬೆಸ್ಟ್ ಇನ್ಮೇಲೆ. ಯಾಕಂದ್ರೆ ಸರ್ ಯಾವ್ದಕ್ಕೂ ಲೇಟ್ ಆಗಲ್ಲ, ಎಲ್ಲ ಸ್ಟ್ರಿಕ್ಟ್ ಆಗಿ ಹೇಳ್ಬೇಕು ಅಂತ ಹೇಳ್ತೀನಿ ಅಷ್ಟೇ. ಒಂದೇ ಸ್ಟ್ರಿಕ್ಟ್ ಆಗಿ ಹೇಳಿದ್ರೆ ಎಲ್ಲರೂ ರೆಡಿ ಆಗ್ತಾರೆ. ಯಾಕಂದ್ರೆ 3 ದಿವಸ 2 ದಿವಸ ಟ್ರಿಪ್ ಇರುತ್ತೆ, ಮತ್ತೆ ಮನೆಗೆ ಹೋಗ್ತೀವಿ. ಯಾಕಂದ್ರೆ 2 ದಿವಸ 3 ದಿವಸ ಎಲ್ಲಾನು ನಿದ್ದೆ ಕೇಳೋದೆಲ್ಲ ಜಾಸ್ತಿ ಇದಾಗಲ್ಲ, ಡಿಸ್ಟರ್ಬ್ ಆಗಲ್ಲ. ಯಾಕಂದ್ರೆ ಬಸ್ಸಲ್ಲಿ ಬಂದ್ರೆ ಯಾಕಾದ್ರೂ ಮ್ಯಾನೇಜ್ ಮಾಡ್ಬೋದು, ಒಂದೊಂದ್ ದಿವಸ ಬೇಕಾದ್ರೆ ಎಕ್ಸ್ಟ್ರಾ ಮಾಡ್ಬೋದು. ಈಗ ನಾವು ಫ್ಲೈನ್ ಆಗಿರೋದ್ರಿಂದ ಇಲ್ಲ ಬುಕ್ ಮಾಡಿರೋದ್ರಿಂದ ರಿಟರ್ನ್ ಟಿಕೆಟ್ ಇರೋದ್ರಿಂದ ನೀವೇನ್ ಮಾಡ್ತೀರಾ, ಕ್ಯಾನ್ಸಲ್ ಆದ್ರೂ ನೀವು ನಮ್ದೇ ಆಗುತ್ತೆ, ನಮ್ಗೆ ವೇಸ್ಟ್ ಆಗುತ್ತೆ. ಮೇನ್ ಇನ್ನೊಂದು ದೇವಸ್ಥಾನ ಕವರ್ ಆಗುತ್ತೆ, ಎಲ್ಲಾ ದೇವಸ್ಥಾನ ಕವರ್ ಆಗುತ್ತೆ. ಒಂದೆರಡು ಅವರ್ ಬೇಗನೆ ಇದ್ರೆ ಓಕೆ. ಅಂದ್ರೆ ಇವರೆಲ್ಲ ಬೇಗನೆ ಹೇಳಲ್ಲ ಅಂತ ಹೇಳಿದ್ದು ಕೇಳ್ತಾ ಇದ್ದೀವಿ. ಈಗ ನಮ್ದು ಪ್ರೋಗ್ರಾಮ್ ಅಲ್ಲಿ ಎಲ್ಲ ಕರೆಕ್ಟ್ ಆಯ್ತಾ, ಏನು ಮಿಸ್ ಆಯ್ತಾ? ಎಲ್ಲ ಕರೆಕ್ಟ್ ಆಗಿದೆ ಸರ್. ನಾನು ಸ್ಟ್ರಿಕ್ಟ್ ಆಗಿರ್ಬೇಕು ಅಂತ ನಾನು ಸ್ಟ್ರಿಕ್ಟ್ ಆಗಿ ಹಾಕ್ಬಿಟ್ಟ, ನಂದು ಫೇಸ್ ಈ ತರ ಇರಲ್ಲ ಅದಕ್ಕೆ. ಇಲ್ಲ, ನೀವು ಮಾಡೋದೆಲ್ಲ ಕರೆಕ್ಟ್ ಆಗಿ ಮಾಡ್ತೀರಾ ಸರ್. ಏನಿದೆ ಎಲ್ಲ ಕರೆಕ್ಟ್ ಆಗಿ ಎಲ್ಲ ಹೇಳ್ತೀರಾ. ಈಗ ನಮ್ಗೆ ಈಗ ಎಕ್ಸ್ಟ್ರಾ ಸ್ಪೆಂಡ್ ಮಾಡ್ಬೋದು. ಹೋದ್ ಕಡೆ ನಾವು ಬೇಗನೆ ಹೋದ್ರೆ ಅಲ್ಲಿ ಸ್ವಲ್ಪ ಹೊತ್ತು ಲೇಟ್ ಆದ್ರೂ ನೀವು ಅಡ್ಜಸ್ಟ್ ಮಾಡ್ತೀರಾ. ಇಲ್ಲ ಅಂದ್ರೆ ನೀವು ಬೇರೆ ಕಡೆ ಹೋಗೋದಕ್ಕೋಸ್ಕರ ಅರ್ಜೆಂಟ್ ಮಾಡ್ತೀರಾ. ಅದಕ್ಕೆ ನಾವೇ ಬೇಗನೆ ಬೆಳಗ್ಗೆನೆ ಬಿಟ್ಬಿಟ್ರೆ. ಇವತ್ತು ಅರ್ಜೆಂಟ್ ಮಾಡಿರಲ್ಲ, ಎಲ್ಲಿ ಅರ್ಜೆಂಟ್ ಮಾಡಿದೀನಿ? ಅರ್ಜೆಂಟ್ ಮಾಡ್ಲಿಲ್ಲ ಅಲ್ಲ ಹಾಗಂತ ಹೇಳ್ತಾ ಇದೀವಿ. ಓಕೆ ಶೋರ್. ನೆಕ್ಸ್ಟ್ ಟ್ರಿಪ್ ಬರ್ತಿರಲ್ಲ, ಫುಲ್ ಸ್ಟ್ರಿಕ್ಟ್ ನಾವ್ ರೆಡಿ ಸರ್. ಯಾಕಂದ್ರೆ ಓಕೆ ಯಾಕಂದ್ರೆ ನಾನು ಹೇಳೋದೇನಂದ್ರೆ ನಾವು ಒಂದು ಕಡೆ ಬಂದಿರ್ತೀವಿ, ಟ್ರಿಪ್ಗೋಸ್ಕರ ಬಂದಿರ್ತೀವಿ. ಎಲ್ಲ ದೇವಸ್ಥಾನ ಕವರ್ ಆಗ್ಬೇಕು, ಮೇನು ಎಲ್ಲ ನೋಡ್ಬೇಕು ಅಂತ. ಇನ್ನೊಂದ್ಸರಿ ಮತ್ತೆ ಸ್ಟಾಲಿನ್ ಅವ್ರನ್ನೇ ನಾವು ಗೈಡ್ ಬೇಕು ಅಂತ ಕೇಳ್ತೀವಿ. ಯಾಕಂದ್ರೆ ನೀವು ಅಷ್ಟು ಕೋಆಪರೇಟ್ ಮಾಡ್ತೀರಾ ಯಾವ್ದಕ್ಕೂ ಅಷ್ಟೇ. ಥ್ಯಾಂಕ್ ಯು ಮತ್ತೆ ಇದು ಹೋಟೆಲ್ ಫುಡ್ ಬಗ್ಗೆ? ಹೋಟೆಲ್ ಫುಡ್ ಎಲ್ಲ ಚೆನ್ನಾಗಿತ್ತು ಸರ್, ಸೂಪರ್ ಆಗಿತ್ತು. ಎಲ್ಲಾನು ಓಕೆ, ಬೊಫೆ ಅದು ಲಿಮಿಟೆಡ್ ಅನ್ಲಿಮಿಟೆಡ್ ಆರಾಮಾಗಿ ಎಲ್ಲ ಚೆನ್ನಾಗಿತ್ತು. ಬಸ್ ಡ್ರೈವಿಂಗ್ ಎಲ್ಲ ಓಕೆ, ಡ್ರೈವಿಂಗ್ ಎಲ್ಲ ಓಕೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು